ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ಫ್ರೆಂಡ್ಸ್, ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಡೌಟ್ ಬಂದಿರುತ್ತೆ, ಸರ್ಕಾರದಿಂದ ಎಷ್ಟು ಕಂತುಗಳು ಇಲ್ಲಿವರೆಗೂ ಬಿಡುಗಡೆ ಆಗಿದೆ, ಇಷ್ಟು ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಹೋಗಿದೆ, ಅದರಲ್ಲಿ ನಮಗೆ ಎಷ್ಟು ಕಂತುಗಳು ಜಮಾ ಆಗಿದೆ, ಪೆಂಡಿಂಗ್ ಏನಾದ್ರು ಉಳ್ಕೊಂಡಿದೆಯಾ ನಮಗೆ, ಅಥವಾ ಎಲ್ಲ ಕಂತುಗಳು ಬಿಡುಗಡೆಯಾಗಿ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆಯಾ, ಅಥವಾ ಬೇರೆಯವ್ರಿಗೆ ನಮಗಿಂತ ಜಾಸ್ತಿ ಏನಾದರೂ ಬಿಡುಗಡೆ ಆಗಿದೆಯಾ ಕಂತುಗಳು ಅಮೌಂಟು, ನಮಗೆ ಸರಿಯಾಗಿ ಬಂದಿದೆಯಾ ಇಲ್ವೋ ಒಂದು ಡೌಟ್ ಇರುತ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೂ. ಆ ಡೌಟ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತುಗಳು ಇಲ್ಲಿವರೆಗೂ ಸರ್ಕಾರದಿಂದ ಬಿಡುಗಡೆ ಆಗಿದೆ, ಮತ್ತು ಹಾಗೆಯೇ ಎಷ್ಟು ಹಣ ಬಿಡುಗಡೆ ಮಾಡಿದರೆ, ಹಾಗೆ ಈ ತಿಂಗಳು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಲ್ರಿಗೂ ಆ ಮಾಹಿತಿನೂ ಅಪ್ಡೇಟ್ನು ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ, ದಯವಿಟ್ಟು ಅವರೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಅಲ್ಲಿರೋ ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಟ್ಬಿಡಿ. ಬನ್ನಿ ವಿಡಿಯೋ ಶೇರ್ ಮಾಡೋಣ, ಜಾಸ್ತಿ ತಡ ಮಾಡೋದು ಬೇಡ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಇಲ್ಲಿವರೆಗೂ ಸರ್ಕಾರದಿಂದ ಎಷ್ಟು ಕಂತುಗಳು ಗೃಹಲಕ್ಷ್ಮಿಯರಿಗೆ ಜಮಾ ಆಗಿದೆ, ಟೋಟಲ್ ಅಮೌಂಟ್ ಎಷ್ಟು, ಅದ್ರ ಕಂತುಗಳ ಅಮೌಂಟ್ ಎಷ್ಟು, ಮತ್ತು ಟೋಟಲ್ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರದಲ್ಲಿ ಅಮೌಂಟ್ ಎಷ್ಟು ವೆಚ್ಚ ಆಗಿದೆ, ಬನ್ನಿ ತಿಳ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ಇಲ್ಲಿ ತನಕ ಸರ್ಕಾರದಿಂದ ಸುಮಾರು 26 ಕಂತುಗಳ ಅಮೌಂಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಬಿಡುಗಡೆಯಾಗಿದೆ. ಸುಮಾರು 26 ಕಂತುಗಳು ಎಲ್ಲ ಗೃಹಲಕ್ಷ್ಮಿಯರಿಗೂ, ಇದು ಒಂದು ಎಲ್ಲ ಜಿಲ್ಲೆಯವರೆಗೂ 26 ಕಂತುಗಳ ಹಣ ಬಿಡುಗಡೆ ಆಗಿದೆ. ನೀವು 26 ನೀವು ಚೆಕ್ ಮಾಡ್ಕೊಳ್ಳಿ ತಮ್ಮ ಬ್ಯಾಂಕ್ ಖಾತೆಗಳನ್ನ. ನಿಮಗೆ 2,000 ರೂಪಾಯಿದು 26 ಸಲ ಬಂದಿರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. 26 ಸಲ ಬಂದಿತ್ತು ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದ ಒಂದ್ಸಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಚೆಕ್ ಮಾಡ್ಕೊಳ್ಳಿ. ನಿಮಗೆ 26 ಕಂತುಗಳ ಹಣ ಜಮಾ ಆಗಿರಬೇಕು ಟೋಟಲು. ಮತ್ತು ಹಾಗೆಯೇ 26 ಕಂತಿಂದ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ, ಒಂದು ಕಂತಿಗೆ 2,000 ರೂಪಾಯಿ ಆದರೆ ಟೋಟಲ್ 26 ಕಂತಿಗೆ ನಿಮಗೆ 52,000 ರೂಪಾಯಿ ಅಮೌಂಟು ನಿಮಗೆ ಟೋಟಲ್ ಬರುತ್ತೆ. ನಿಮಗೆ ಇಲ್ಲಿವರೆಗೂ 26 ಕಂತು ಬಂದಿರಬೇಕು, ಅದು ಟೋಟಲ್ ಮಾಡಿದ್ರೆ 26 ಕಂತು ಬಂದಿತ್ತು ಅಂದರೆ 52,000 ರೂಪಾಯಿ ಹಾಗೇ ಆಗುತ್ತೆ ಕನ್ಫರ್ಮಾಗಿ. ಆದ್ದರಿಂದ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನ ಒಂದ್ಸಲಿ ತಗೊಂಡು ನೋಡಿ ಎಷ್ಟು ಕಂತುಗಳ ಹಣ ನಮಗೆ ಬಂದಿದೆ, ಇಲ್ಲಿವರೆಗೂ 26 ಕಂತುಗಳು ಬಿಡುಗಡೆ ಆಗಿದೆಯಾ, 52,000 ರೂಪಾಯಿ ಹಣ ಬಂದಿದೆಯಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಬಿಡಿ. ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ನೀವು ಮೇಲ್ಗಡೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಅವರೇ ಕೊಟ್ಟಿರುವಂಥ ಗೌರ್ಮೆಂಟಿಂದ ಅವರೇ ಕೊಟ್ಟಿರುವಂತಹ ಒಂದು ಲೆಕ್ಕ ಆಗಿರ್ಬೋದು. ಟೋಟಲ್ 26 ಕಂತಿನ ಹಣ ನಾವು ಬಿಡುಗಡೆ ಮಾಡಿದ್ದೀವಿ, 52,000 ರೂಪಾಯಿನ ಒಬ್ಬ ಗೃಹಲಕ್ಷ್ಮಿಯ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಅಂತ ಅವರೇ ಒಂದು ಪ್ರೂಫ್ನ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಟೋಟಲ್ 52,000 ರೂಪಾಯಿ 26 ಕಂತಿಂದ ಜಮಾ ಆಗಿದೆ. ಇವಾಗ ಒಂದು ಕ್ಲಾರಿಟಿ ಬಂದಿರುತ್ತೆ ಎಲ್ರಿಗೂ, ನಮಗೆ 26 ಕಂತು ಜಮಾ ಆಗಿರಬೇಕು, 52,000 ರೂಪಾಯಿ ಬಂದಿರಬೇಕು ಅಂತ. ಯಾರಿಗೆಲ್ಲ 26 ಕಂತಿಗಿಂತ ಅಮೌಂಟು ಕಡಿಮೆ ಬಂದಿದೆ ಅವರೆಲ್ಲ ಚೆಕ್ ಮಾಡ್ಕೊಳ್ಳಿ, ಇನ್ನೂ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಬೇಕು, ಎಷ್ಟು ಬಾಕಿ ಉಳ್ಕೊಂಡಿದೆ ನಮಗೆ ಅಂತ ಎಲ್ಲ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೂ. 26 ಕಂತಿನ ಹಣ ಬಂದಿರಬೇಕು ಅಂತ. ಮತ್ತು ಟೋಟಲ್ ಸರ್ಕಾರ ಈ ಒಂದು ಸ್ಕೀಮ್ಗೆ ಅಂತಲೇ ಎಷ್ಟು ಅಮೌಂಟ್ನ ವೆಚ್ಚ ಮಾಡಿದ್ದಾರೆ ಅಂತ ನೋಡೋದಾದರೆ 1.20 ಲಕ್ಷ ಕೋಟಿ ಹಣ ಈ ಒಂದು ಯೋಜನೆಗೆ ಸರ್ಕಾರದವರು ವೆಚ್ಚ ಮಾಡಿರುವಂತಹ ಅಮೌಂಟು. ಎಲ್ಲ ಗೃಹಲಕ್ಷ್ಮಿಯರಿಗೂ 1.20 ಲಕ್ಷ ಕೋಟಿ ಹಣ ಎಲ್ಲರದ್ದು ಸೇರಿ ಇಷ್ಟು ಗೌರ್ಮೆಂಟಿಂದ ಖರ್ಚಾಗಿದೆ ಈ ಒಂದು ಸ್ಕೀಮ್ಗೆ. ಆದ್ದರಿಂದ ಯಾರ್ಯಾರಿಗೆ ಯಾವ್ಯಾವ ಅಮೌಂಟು ಕಡಿಮೆ ಬಂದಿದೆ, 26 ಕಂತು ಬರೋ ಜಾಗದಲ್ಲಿ 25, 24, ಕೆಲವರಿಗೆ 23, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರಿ, ಸರ್ ನಮಗೆ 25 ಬಂದಿಲ್ಲ, 24 ಬಂದಿಲ್ಲ, 26 ಬಂದಿಲ್ಲ ಅಂತ. ಯಾರ್ಯಾರಿಗೆ ಆ ಥರ ಬಂದಿದೆ ಅವರೆಲ್ಲ ಒಂದ್ಸಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು 26 ಬಂದಿದ್ರೆ ನಿಮ್ಮದೇನು ಇದಿಲ್ಲ ಅಂದರೆ ಯಾವುದೋ ಅಮೌಂಟ್ ಬರಬೇಕಾಗಿಲ್ಲ, ಎಲ್ಲ ಕರೆಕ್ಟಾಗಿ ಕಂತುಗಳು ಜಮಾ ಆಗಿದೆ ಅಂತ. 26ಕ್ಕಿಂತ ಏನಾದ್ರು ಕಡಿಮೆ ಒಂದೆರಡು ಕಂತು ಮಿಸ್ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಮ್ಮ ಜಿಲ್ಲೆ ಹಾಗೆ ಎಷ್ಟು ಕಂತು ಪೆಂಡಿಂಗ್ ಉಳ್ಕೊಂಡಿದೆ ಅದನ್ನೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆಯೇ ನಿಮ್ಗೇನಾದ್ರು 26 ಕಂತುಗಳು ಎಲ್ಲ ಜಮಾ ಆಗಿತ್ತು ಅಂದರೆ 26 ಕಂತುಗಳು ಬಂದಿದೆ ಅಂತಲೂ ಕೂಡ ಒಂದು ಕಮೆಂಟ್ನ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಿರೋರು 26 ಕಂತುಗಳು ಬಂದಿದೆ ಅಂತ ಕಮೆಂಟ್ನ ಮಾಡಿ. ಮತ್ತು ಹಾಗೆ ಈ ತಿಂಗಳು ಬಂದು ನಿಮಗೆ 27ನೇ ಕಂತು ಅಮೌಂಟು ಜಮಾ ಆಗಬೇಕು. ಅದು ಯಾವಾಗ ಜಮಾ ಆಗುತ್ತೆ ಅಂದರೆ ಫಸ್ಟ್ ವೀಕಲ್ಲಿ ಜಮಾ ಮಾಡಿಕೊಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದು ಬಂದ ತಕ್ಷಣ, ಅಮೌಂಟ್ ಬಂದ ತಕ್ಷಣ ನಾನು ನಿಮಗೆ
ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಅಪ್ಡೇಟು ಮೊದಲೇ ಸಿಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಬ್ಯಾಂಕ್ ಸ್ಟೇಟ್ಮೆಂಟ್ನ ತೆಗ್ಸಿ ನೀವು ಚೆಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಆಗಸ್ಟ್ 2023ರಿಂದ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ 26 ಕಂತುಗಳು ಜಮಾ ಆಗಿದೆ. ಎಲ್ಲ ಕಂತುಗಳನ್ನೂ ಎಲ್ಲನೂ ಕೌಂಟ್ ಮಾಡ್ಕೊಬನ್ನಿ. 26 ಬಂದಿತ್ತು ಅಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ 24, 25 ಬಂದಿತ್ತು ಅಂದರೆ ಅಂಥವ್ರಿಗೆ 1-2 ಕಂತುಗಳು ಡ್ಯೂ ಉಳ್ಕೊಂಡಿರುತ್ತೆ. ಅದು ಕೂಡ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ. ಅದು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡ್ಬೇಕು ಅಂದರೆ ನೀವೆಲ್ಲ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತುಗಳು ಬಂದಿದೆ, ಪೆಂಡಿಂಗ್ ಕಂತು ಎಷ್ಟು ಅಂತ ಒಂದು ಕಮೆಂಟ್ಗಳನ್ನ ತಿಳಿಸಿ. ಯಾರೆಲ್ಲ ವೀಡಿಯೋ ನೀಡಿದ್ದೀರಾ ಒಬ್ಬರು ಕೂಡ ಮಿಸ್ ಆಗಬಾರ್ದು. ಎಲ್ಲರೂ ಕೂಡ ಎಷ್ಟು ಕಂತುಗಳು ಬಿಡುಗಡೆ ಆಗಿದೆ ಮತ್ತು ಇನ್ನೆಷ್ಟು ಕಂತುಗಳು ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಅಪ್ಡೇಟ್ಗಳೊಂದಿಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದರೆ ಅವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.